ಆಹಾ, ಎಂತಹ ಸುಂದರ ಬಂಗಲೆ! ಊಹೆಗೂ ನಿಲುಕದ ರೀತಿ ಕಟ್ಟಿದ ಬಂಗಲೆಯಲ್ಲಿ ಮಾಸಿದ ಸಡಗರ, ಊಹಿಸಲಾಗದ ರೀತಿಯ ಹಲವು ಅಗೋಚರ ದೃಶ್ಯಗಳು ಬಂಗಲೆಯನ್ನು ಸುತ್ತುವರೆದಿವೆ. ಈ ಬಂಗಲೆಯಲ್ಲಿನ ಬಾಗಿಲುಗಳು ಥಟ್ಟನೆ ತೆರೆದುಕೊಳ್ಳುತ್ತವೆ. ಈ ಬಂಗಲೆಯ ಮುಂದೆ ಯಾರಾದರೂ ಬಂದರೆ ಸಾಕು, ಅಲ್ಲಿರುವ ಪ್ರೇತಾತ್ಮಗಳು ಅವರನ್ನು ಅವರ ಹೆಸರಿಟ್ಟು ಕರೆಯುತ್ತವೆ. ಆ ಸಮಯದಲ್ಲಿ ಅಲ್ಲಿನ ದೀಪಗಳು ಬೆಳಗುತ್ತವೆ, ನಂತರ ಅವು ಆರಿ ಹೋಗುತ್ತವೆ. ಕತ್ತಲಾದಾಗ ಈ ಬಂಗಲೆಯಲ್ಲಿ ಜೋರಾಗಿ ಕಿರುಚಾಟಗಳು, ಮನುಷ್ಯನು ನಗುವ ಮತ್ತು ಅಳುವ ಸದ್ದು ಕೇಳಿಸುವ ಭಯಾನಕ ಬಂಗಲೆಯ ಕಥೆಯನ್ನು ತೋರಿಸುತ್ತಿದ್ದೇವೆ ಇಂದಿನ ಹುಷಾರ್ ಕಾರ್ಯಕ್ರಮದಲ್ಲಿ. ನಿಶಬ್ದತೆಯಿಂದ ನೋಡಿ. ಆ ಸುಂದರ ಬಂಗಲೆಯ ಆಸ್ತಿಗಾಗಿ ಸಹೋದರರ ನಡುವೆ ಕಿತ್ತಾಟ. ಇಬ್ಬರು ಸಹೋದರರ ನಡುವೆ ಆಸ್ತಿಗಾಗಿ ಹೆಚ್ಚಾದ ಮನಸ್ತಾಪಗಳಿಂದ ಕೂಡಿರುವ ಬಂಗಲೆಯಲ್ಲಿ ನಡೆಯಿತು ಭೀಕರ ಹತ್ಯೆ. ಇಂದಿಗೂ ಅಣ್ಣ ತಮ್ಮಂದಿರ ನಡುವೆ ಆಸ್ತಿಗಳ ಹಂಚಿಕೆ ವಿಚಾರದಲ್ಲಿ ಒಬ್ಬರ ನಡುವೆ ಒಬ್ಬರು ಜಗಳವಾಡುವುದನ್ನು ನೋಡುತ್ತಿರುತ್ತೇವೆ. ಆಸ್ತಿಗಳ ವಿಚಾರದಲ್ಲಿ ಆರಂಭವಾಗುವ ಮನಸ್ತಾಪಗಳು ಕೊಲೆಗಳಲ್ಲಿ ಅಂತ್ಯವಾಗಿರುವ ಘಟನೆಗಳು ನಮ್ಮ ಮುಂದಿವೆ. ಅದೇ ರೀತಿ ಗೋವಾ ರಾಜ್ಯದ ಸಂತೋಮೋಲ್ ರೇಯಾದಲ್ಲಿರುವ ದಿ ಮೆಲ್ಲೋ ಹೌಸ್ ಎಂಬ ಬಂಗಲೆಯಲ್ಲೂ ಇಂತಹುದೇ ಒಂದು ಕತೆ ನಡೆದಿದೆ. ಗೋವಾದಲ್ಲಿರುವ ಈ ಬಂಗಲೆಯನ್ನು ಅತಿ ಹೆಚ್ಚು ದೆವ್ವಗಳಿರುವ ಭೂತ ಬಂಗಲೆ ಎಂದು ಕರೆಯುತ್ತಾರೆ ಹಾಗೂ ಈ ಸ್ಥಳವನ್ನು ಅತ್ಯಂತ ಭಯಾನಕ ಸ್ಥಳವೆಂದು ಗುರುತಿಸಿರುತ್ತಾರೆ. ದಿ ಮೆಲ್ಲೋ ಹೌಸ್ ಅನ್ನು ಪೂರ್ವಜರು ಅತ್ಯಂತ ಸುಂದರವಾಗಿ ನಿರ್ಮಿಸಿದ್ದರಂತೆ. ಶತಮಾನಗಳಷ್ಟು ಹಳೆಯದಾದ ಈ ಬಂಗಲೆಯಲ್ಲಿ ನೂರಾರು ವರ್ಷಗಳ ಹಿಂದೆ ಒಂದೇ ಕುಟುಂಬದ ಅನೇಕ ಸದಸ್ಯರು ಒಟ್ಟಿಗೆ ಇರುತ್ತಿದ್ದರಂತೆ. ಅನೇಕ ತಲೆಮಾರುಗಳು ಈ ಬಂಗಲೆಯಲ್ಲಿ ನೆಮ್ಮದಿಯ ಜೀವನವನ್ನು ಸಾಗಿಸಿದ್ದರಂತೆ. ಕಾಲಕ್ರಮೇಣ ಈ ಬಂಗಲೆಯಲ್ಲಿದ್ದ ಅಣ್ಣ ತಮ್ಮಂದಿರಿಬ್ಬರ ನಡುವೆ ಬಂಗಲೆ ಮತ್ತು ಆಸ್ತಿ ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳು ಮೂಡಿದ್ದವಂತೆ. ಆಸ್ತಿಗಾಗಿ ಇಬ್ಬರ ನಡುವೆ ಕಿತ್ತಾಟಗಳು ಆರಂಭವಾದವಂತೆ. ಆಸ್ತಿ ವಿಚಾರದಲ್ಲಿ ಸಮಾನವಾಗಿ ಭಾಗ ಮಾಡಿಕೊಂಡ ಇಬ್ಬರ ನಡುವೆ ದಿ ಮೆಲ್ಲೋ ಹೌಸ್ ಬಂಗಲೆಗಾಗಿ ಒಡೆದಾಟಗಳು ಆರಂಭವಾದವಂತೆ. ಇಬ್ಬರು ಸಹ ಈ ಬಂಗಲೆ ನನ್ನದು ಎಂದು ಜಗಳವಾಡುತ್ತಿದ್ದರಂತೆ. ಆ ಬಂಗಲೆಯ ವ್ಯಾಮೋಹವು ಇಬ್ಬರಲ್ಲೂ ಹೆಚ್ಚಾಗಿತ್ತಂತೆ. ಪ್ರತಿ ಬಾರಿ ಜಗಳವಾದಾಗ ಅಣ್ಣ ಮತ್ತು ತಮ್ಮಂದಿರ ನಡುವೆ ಒಡೆದಾಟಗಳಾಗುತ್ತಿದ್ದವಂತೆ. ಈ ವೇಳೆ ಸುತ್ತಮುತ್ತಲಿನ ಜನ ಸೇರಿ ಇಬ್ಬರಿಗೂ ಬುದ್ಧಿ ಹೇಳುತ್ತಿದ್ದರಂತೆ. ಹೀಗಿರುವಾಗ ಒಂದು ದಿನ ಬಂಗಲೆಗಾಗಿ ಅಣ್ಣ ತಮ್ಮಂದಿರಿಬ್ಬರ ನಡುವೆ ತೀವ್ರ ಜಗಳ ನಡೆಯಿತಂತೆ. ಈ ಜಗಳವು ವಿಕೋಪಕ್ಕೆ ತಿರುಗಿ ತಮ್ಮನು ಬಂದೂಕಿನಿಂದ ತನ್ನ ಅಣ್ಣನಿಗೆ ಗುಂಡು ಹಾರಿಸಿದನಂತೆ. ತಮ್ಮನ ಗುಂಡೇಟಿಗೆ ಅಣ್ಣ ಸ್ಥಳದಲ್ಲೇ ಸಾವನ್ನಪ್ಪುತ್ತಾನಂತೆ. ಈ ಸಾವನ್ನು ಕಂಡ ತಮ್ಮ ಸ್ವಲ್ಪ ಸಮಯದ ನಂತರ ವಿಚಿತ್ರವಾಗಿ ವರ್ತಿಸುತ್ತಾನಂತೆ. ಯಾರೂ ಇಲ್ಲದಿದ್ದರೂ ಒಬ್ಬನೇ ಹುಚ್ಚನಂತೆ ಮಾತನಾಡುತ್ತಲೇ ಇರುತ್ತಾನಂತೆ. ಕೆಲವು ದಿನಗಳ ನಂತರ ಅವನು ಸಹ ಪಶ್ಚಾತ್ತಾಪಕ್ಕಾಗಿ ಇದೇ ಬಂಗಲೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾನಂತೆ. ಈ ಎರಡು ಸಾವಿನ ನಂತರ ಕುಟುಂಬದ ಸದಸ್ಯರು ಸಹ ಈ ಬಂಗಲೆ ಖಾಲಿ ಮಾಡಿಕೊಂಡು ಹೋಗುತ್ತಾರಂತೆ. ಬಂಗಲೆಯಲ್ಲಿನ ಸತ್ತ ದೇಹಗಳು ಸುಟ್ಟು ಬೂದಿಯಾಗಿಲ್ಲ. ಮೃತ ದೇಹದಲ್ಲಿನ ರಕ್ತವು ಎಪ್ಪುಗಟ್ಟುತ್ತದೆ. ಭಯಾನಕ ಚಿತ್ರ ವಿಚಿತ್ರ ಶಬ್ದಗಳ ಬಂಗಲೆಯಲ್ಲಿ ಆರ್ಭಟಿಸುತ್ತವೆ. ಗೋವಾದ ಈ ಸುಂದರ ಬಂಗಲೆಯನ್ನು ಪೋರ್ಚುಗೀಸ್ ಶೈಲಿಯಲ್ಲಿ ನಿರ್ಮಿಸಲಾಗಿದೆ.
ಈ ಬಂಗಲೆಯಲ್ಲಿ ನಾಸ್ಟಾಲಜಿಕ್ ವಿನ್ಯಾಸದ ವಿಶಾಲವಾದ ಕಿಟಕಿಗಳಿವೆ. ಈ ಬಂಗಲೆಯಲ್ಲಿ ಅಪರೂಪದ ವಿಶೇಷ ಪರಿಕರಗಳಿರುವ ಲೋಹದ ಸುರುಳಿಯಾಕಾರದ ಮೆಟ್ಟಿಲು ಮತ್ತು ಲೋಹದ ಸರಪಳಿಯನ್ನು ಹೊಂದಿದೆ. ಕೆಲ ಮೆಟ್ಟಿಲು ಮನೆಯ ಮೇಲ್ಛಾವಣಿಯು ಅಪರೂಪದ ಮರಗಳಿಂದ ಮಾಡಲ್ಪಟ್ಟಿದೆ. ಈ ಬಂಗಲೆಯ ಪ್ರತಿಯೊಂದು ಇಂಚು ವಿಶಿಷ್ಟವಾಗಿದೆ. ಈ 2 ಸಾವುಗಳ ನಂತರ ಈ ಬಂಗಲೆಯು ಭೂಕಂಪಕ್ಕೆ ತುತ್ತಾಗಿ ಪಾಳು ಬಿದ್ದಿದೆ. ಪಾಳು ಬಿದ್ದ ಬಂಗಲೆಯಲ್ಲಿ ಸಹೋದರರ ಆತ್ಮಗಳು ಪ್ರೇತಾತ್ಮಗಳಾಗಿ ನೆಲೆಸಿವೆ. ಒಂದೊಂದು ಕೋಣೆಯಲ್ಲಿಯೂ ಚಿತ್ರ ವಿಚಿತ್ರ ಶಬ್ದಗಳು ಕೇಳಿ ಬರುತ್ತವೆ. ಭೂತ ಬಂಗಲೆಯಲ್ಲಿ ಕಾಣುವ ಸತ್ತವರ ಅವಶೇಷಗಳು ಸುತ್ತಮುತ್ತಲಿನ ಜನರನ್ನು ಭಯಭೀತಗೊಳಿಸುತ್ತವೆ. ಚಿತ್ರ ವಿಚಿತ್ರ ಸದ್ದುಗಳಿಂದ ಕೂಡಿರುವ ಬಂಗಲೆಯಲ್ಲಿ ಆಗಾಗ ಹಲವರಿಗೆ ಸುಟ್ಟು ಬೂದಿಯಾಗದೆ ನರಳುತ್ತಿರುವ ದೇಹ, ಸತ್ತ ದೇಹದಲ್ಲಿ ಪ್ರಸರಿಸುತ್ತಿರುವ ರಕ್ತ ಎಪ್ಪುಗಟ್ಟುತ್ತಿರುವ ದೃಶ್ಯಗಳು, ಮೇಲಿನ ಕೋಣೆಗಳು ಕೆಳಗೆ ಬೀಳುವಂತಹ ಸನ್ನಿವೇಶಗಳು, ಬಂಗಲೆಯ ದೀಪಗಳು ಇದ್ದಕ್ಕಿದ್ದಂತೆ ಬೆಳಗುವುದು ಮತ್ತು ಹಾರುವ ದೃಶ್ಯಗಳು, ಥೇಟ್ ಚಲನಚಿತ್ರಗಳಲ್ಲಿ ಭಯಂಕರ ದೃಶ್ಯಗಳನ್ನು ಚಿತ್ರಿಸಿಕೊಳ್ಳುವ ಹಾಗೆ ಕಾಣುತ್ತವೆ. ಅಕ್ಕಪಕ್ಕದಲ್ಲಿರುವವರು ಈ ಬಂಗಲೆ ಬಳಿ ಬಂದರೆ ಸಾಕು, ಇಲ್ಲಿರುವ ಸಹೋದರರ ಪ್ರೇತಾತ್ಮಗಳು ಅವರನ್ನು ಅವರ ಹೆಸರಿನಿಂದ ಕರೆಯುತ್ತವೆ, ಒಳಗೆ ಬಾ ಎನ್ನುತ್ತವೆ ಎಂದು ಸ್ಥಳೀಯರು ಹೇಳುತ್ತಾರೆ. ಈ ಭಯಾನಕ ದೃಶ್ಯಗಳನ್ನು ತಮ್ಮ ಕಣ್ಣಾರೆ ಕಂಡ ಸ್ಥಳೀಯರು ಜೀವ ಬಯಕೆ ಎದರಿ ಯಾರು ಆ ಬಂಗಲೆ ಕಡೆಗೆ ಹೋಗಲು ಧೈರ್ಯ ಮಾಡುವುದಿಲ್ಲ. ಇಲ್ಲಿಗೆ ಬರುವ ಪ್ರಯಾಣಿಕರಿಗೆ ಸ್ಥಳೀಯರು ಆ ಬಂಗಲೆಯಲ್ಲಿ ಪ್ರೇತಾತ್ಮಗಳಿವೆ ಎಂದು ಖಚಿತಪಡಿಸುತ್ತಾರೆ. ಆದ್ದರಿಂದ ಯಾರೂ ಅಲ್ಲಿಗೆ ಹೋಗಲು ಧೈರ್ಯ ಮಾಡುವುದಿಲ್ಲ. ಇಲ್ಲಿನ ಜನರು ಮತ್ತು ಪೊಲೀಸರು ಈ ಬಂಗಲೆಯನ್ನು ದೆವ್ವಗಳು ವಾಸಿಸುವ ಭೂತ ಬಂಗಲೆಗಳೆಂದು ಗುರುತಿಸಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಆಸ್ತಿ ವಿವಾದಗಳು ಮನುಷ್ಯನನ್ನು ಎಷ್ಟರ ಮಟ್ಟಿಗೆ ಕೊಂಡೊಯ್ಯಬಹುದು ಎಂಬುದಕ್ಕೆ ಈ ಮೆಲೋ ಹೌಸ್ ಒಂದು ಉದಾಹರಣೆ. ಹಿರಿಯರು ಕೊಟ್ಟ ಆಸ್ತಿಯನ್ನು ಸಹೋದರರು ಪ್ರೀತಿಯಿಂದ ಹಂಚಿಕೊಳ್ಳಬೇಕು. ಇಲ್ಲವಾದರೆ ಇಂತಹ ದುರಂತಗಳು ಸಂಭವಿಸಿ ವಿನಾಶಕ್ಕೆ ಕಾರಣವಾಗುತ್ತದೆ. ಸೇಡಿನಿಂದ ಸತ್ತವರು ಸಾವಿನ ನಂತರವೂ ಪ್ರೇತಾತ್ಮಗಳಾಗಿ ಮುಕ್ತಿ ಇಲ್ಲದೆ ನರಳುತ್ತಾರೆ ಎಂಬುದನ್ನು ಈ ದಿ ಮೆಲೋ ಹೌಸ್ ಕಥೆಯಿಂದ ತಿಳಿದುಕೊಂಡಿದ್ದೀರಿ. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಗಳೊಂದಿಗೆ ಹಂಚಿಕೊಳ್ಳಿ ಮತ್ತು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ ಇವತ್ತಿನ ಹುಷಾರ್ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇನೆ. ಮತ್ತೊಂದು ಭಯಾನಕ ಜಗತ್ತಿನ ಸ್ಟೋರಿಯೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೂ ನೋಡ್ತಾ ಇರಿ ಒನ್ ಟಿವಿ ಕನ್ನಡ. ಇದು ಪ್ರತಿಕ್ಷಣ ಪ್ರಜಾಪರ.